ಟೆನ್ಸ್ ಅಂದರೆ ಟೆನ್ಷನು ಅಂತ ಹೇಳ್ತಾರೆ ಸುಮಾರು ಜನ. ಅಯ್ಯೋ ಟೆನ್ಸಸ್ನಾ ಅದ್ರಲ್ಲಿ 12 ರೀತಿ ಇದೆ, 12 ಟೈಪ್ಸ್ ಇದೆ. ಹೆಂಗೆ ಓದೋದು, ಹೆಂಗೆ ಕಲ್ತ್ಕೊಳ್ಳೋದು, ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗುತ್ತೆ ಈ ಟೆನ್ಸ್ ಇದಕ್ಕೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೆಂಗೆ ಗೊತ್ತಾಗುತ್ತೆ? ಬೇಡಪ್ಪ ಬೇಡಪ್ಪ, ಟೆನ್ಸ್ ಅಂದರೆ ಬೇಡ, ಅದು ಫುಲ್ ಟೆನ್ಷನ್ ಅನ್ನೋರಿಗೆ ಇವತ್ತು ಟೆನ್ಷನ್ ಇಲ್ಲದೆ ಟೆನ್ಸ್ನ ಯಾವ ರೀತಿ ಕಲಿಬೋದು ಅಂತ ನಾನು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ತಲೆಯಲ್ಲಿ ಮುಟ್ಟ ಹಾಗೆ ದಿನನಿತ್ಯ ಮಾಡೋ ಕೆಲಸದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಆಮೇಲೆ ಹೊಸದು ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ಬಿಟ್ಟು ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ. ಸುಮಾರು ಜನಕ್ಕೆ ಟೆನ್ಸ್ ಅಂದರೆ ಸಾಕು ಟೆನ್ಷನ್ ಜಾಸ್ತಿ ಆಗೋಗುತ್ತೆ. ಯಾಕಪ್ಪ ಅಂದರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಪಾಸ್ಟು ಪ್ರೆಸೆಂಟು ಫ್ಯೂಚರು ಸಿಂಪಲು ಕಂಟಿನ್ಯೂಸು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಟೆನ್ಷನ್ನ ಪಕ್ಕಕ್ಕಿಡೋದೇ ಟೆನ್ಸ್. ಓಕೆನಾ? ನಿಮ್ಮ ಟೆನ್ಷನ್ ಇರಲೇಬಾರ್ದು, ಆ ಥರ ನಾನು ಟೆನ್ಸ್ ಹೇಳ್ಕೊಡ್ತೀನಿ ಇವತ್ತು. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ. ನಾನು ಹೇಮಾ. ಬನ್ನಿ ಇವತ್ತಿನ ಕ್ಲಾಸ್ ಹೋಗೋಣ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ಟೆನ್ಷನ್ನೇ ಮಾಡ್ಕೊಳ್ಳದೆ ಓದ್ತಿರೋ ಟೆನ್ಸ್ಗೆ. ಟೆನ್ಸ್ ಅಂದರೆ ಏನು? ಟೈಮ್ ಅಂದರೆ ಏನು? ಗಳಿಗೆ ಪ್ಲಸ್ ಆ್ಯಕ್ಷನ್. ಟೈಮ್ ಪ್ಲಸ್ ಆ್ಯಕ್ಷನ್, ಗಳಿಗೆ ಮತ್ತು ಆ್ಯಕ್ಷನ್ ಇಸ್ ಕಾಲ್ಡ್ ಇಸ್ ಟೆನ್ಸ್. ಟೆನ್ಸಲ್ಲಿ ನಮಗೆ ಭೂತ, ವರ್ತಮಾನ, ಭವಿಷ್ಯ ಇದೆ. ನೀವು ಟೆನ್ಷನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸಿಂಪಲಾಗಿ ನಾನು ಹೆಂಗೆ ಹೇಳ್ಕೊಡ್ತಿದ್ದೀನೋ ಹಂಗೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅನಿಸುತ್ತೆ ಹೌದು ಹೇಮ ನೀವು ಹೇಳಿದ್ದು ಕರೆಕ್ಟು ಅಂತ. ಭೂತಕಾಲ ಮೀನ್ಸ್ ಪಾಸ್ಟ್. ನಿನ್ನೆ ಊಟ ಮಾಡಿದ್ರಿ ಅಲ್ವಾ? ಎಸ್, ದಟ್ ಈಸ್ ಭೂತಕಾಲ. ವರ್ತಮಾನ, ಇವತ್ತು ಊಟ ಮಾಡ್ತೀರಲ್ವಾ ರಾತ್ರಿಗೆ? ಎಸ್, ಪ್ರೆಸೆಂಟ್. ನಾಳೆ ರಾತ್ರಿ ಊಟ ಮಾಡ್ತೀರಲ್ಲ? ಎಸ್, ಭವಿಷ್ಯ, ಫ್ಯೂಚರ್. ಗೊತ್ತಾಯಿತು? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನಿಮಗೆ ಅರ್ಥ ಆಯಿತು. ನಿನ್ನೆ, ಇವತ್ತು, ನಾಳೆ. ಸೊ ಇದರಲ್ಲಿ ನಮಗೆ ಸಿಂಪಲ್ ಟೆನ್ಸ್ ಇದೆ. ಇದೇನೇನು ಅಂತ ನಾನು ಹೇಳ್ತೀನಿ. ಇವಾಗ ನಾನು ಹೇಳ್ಕೊಟ್ಟಿರೋ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಸಿಂಪಲ್ ಟೆನ್ಸ್ ಇದೆ, ಕಂಟಿನ್ಯೂಸ್ ಟೆನ್ಸ್ ಇದೆ, ಪರ್ಫೆಕ್ಟ್ ಟೆನ್ಸ್ ಇದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಓಕೆ? ಟೆನ್ಸ್ ಅಂದರೆ ಟೈಮ್ ಪ್ಲಸ್ ಆ್ಯಕ್ಷನ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ನಾ ಹೇಳ್ದಂಗೆ ನಿನ್ನೆ ಊಟ, ಇವತ್ತಿನ ಊಟ, ನಾಳೆ ಊಟ. ಓಕೆ? ಎಸ್ಟರ್ಡೇ, ಟುಡೇ ಆ್ಯಂಡ್ ಟುಮಾರೋ. ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, past perfect continuous tense. Okay, next, present simple tense, present continuous tense, present perfect tense, present perfect continuous tense. ಅದೇ ನಿಟ್ಟಿನಲ್ಲಿ future simple tense, future continuous tense, future present tense, future present perfect continuous tense. ಓಕೆನಾ ಫ್ರೆಂಡ್ಸ್? ಇವಾಗ ನಾವು ಫಸ್ಟ್ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಗೊಳ್ಳೋಣ. ಇವತ್ತು ನಾನು ಬರೀ 2 ಮಾಡ್ತೀನಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಇನ್ನೊಂದು ಮಾಡ್ತೀನಿ. ಓಕೆನಾ? ಏನಪ್ಪ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ನನಗೆ ಅರ್ಥ ಆಗ್ತಿಲ್ಲ. ಇವು ನೋಡಿದ್ರೆ ಟೆನ್ಷನ್ ಪಕ್ಕಕ್ಕೆ ಇಟ್ಬಿಟ್ಟು ಟೆನ್ಸ್ನ ಕಲಿ ಅಂತಿದ್ದಾರಲ್ಲ ಹೇಮಾ ಅಂತ ಅಂತಿದ್ದೀರಾ. ವೆರಿ ಸಿಂಪಲ್. ನೀವು ದಿನನಿತ್ಯ ಮಾಡೋ ಕೆಲಸನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀನಿ. ಅಂದರೆ ದಿನ ಮಾಡೋ ಕೆಲಸನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀನಿ. ಅಂದರೆ ರೆಗ್ಯುಲರ್ ಡೂಯಿಂಗ್ ರಿಪೀಟೆಡ್ ವರ್ಕ್ ವಿ ಡು ಎವ್ರಿ ಡೇ, ಲೈಕ್ ಎವ್ರಿ ಡೇ, ಅಕೇಶ್ನಲಿ, ರೇರ್ಲಿ ಯು ಡೂ, ಇಟ್ ಇಸ್ ಕಾಲ್ಡ್ ಎಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ನೋಡಿ, ವೆರಿ ಸಿಂಪಲ್. ಸಬ್ಜೆಕ್ಟು ಪ್ಲಸ್ V1 ಪ್ಲಸ್ ಓ ಅಂತ ಇದೆ. ಓಕೆನಾ? ಆಬ್ಜೆಕ್ಟ್ ಇದೆ. ಏನಪ್ಪ V1 V2 ಅಂತಾರಲ್ಲ ಹೇಮಾ, ನಮ್ಗೆ ಅರ್ಥನೇ ಆಗಲ್ವಾ? ಎಸ್, ಅದಕ್ಕೂ ಸಲ್ಯೂಷನ್ ಇದೆ. ಇವಾಗ ನೋಡಿ, ಯಾಕೆ ನಾನು ವರ್ಬ್ 1 ವರ್ಬ್ 2 ವರ್ಬ್ 3 ವರ್ಬ್ 4 ಅಂತೀವಿ? ಇವಾಗ ಪ್ಲೇ ತಗೊಳ್ಳಿ. ಹಾಂ, ಜಸ್ಟ್ ಸಿ ಪ್ಲೇ. ಇಷ್ಟು ಮಾತ್ರ ತಗೊಳ್ಳೋಣ. ಪ್ಲೇ ಇದು V1, ಪ್ಲೇಡ್ ಇಸ್ V2, ಪ್ಲೇಗೆ ಎಸ್ ಹಾಕಿದ್ರೆ V1, V2, V3, ವರ್ಬ್ 3ನೂ ಪ್ಲೇಡೇ ಬರುತ್ತೆ. ING ಹಾಕಿದ್ರೆ ಮಾತ್ರ V4. ಓಕೆ, ವರ್ಬ್ 4 ಆಗುತ್ತೆ. ಎಲ್ಲ ಕಡೆ ಈ ರೂಲ್ಸ್ನ ಫಾಲೋ ಮಾಡಲ್ಲ. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ಇಂಗ್ಲೀಷ್ ಇಸ್ ಎ ಫನ್ನಿ ಲ್ಯಾಂಗ್ವೇಜ್. ಆವಾಗ ಎಲ್ಲ ಕಡೆ ಇವಾಗ ಒಂದು ರೂಲ್ಸ್ ಅಂದರೆ ರೂಲ್ಸ್ ಇರಲೇಬೇಕು ಎಲ್ಲ ಕಡೆ ಅಲ್ವಾ? ಇಲ್ಲಿ ಆ ಥರ ರೂಲ್ಸ್ ಇಲ್ಲ. ಇವಾಗ ಗೋ ತಗೊಂಡಾಗ ಗೋ, ವೆಂಟ್, ಗಾನ್, ಗೋಯಿಂಗ್. ನೀವು ಅಂತೀರಾ ನಿಮ್ಮ ನೋಡು ನಿನ್ನ ರೂಲ್ಸ್ ಪ್ರಕಾರ ಇದನ್ನ ಯಾಕೆ ಹಿಂಗೆ ಬರ್ದಿಲ್ಲ ಅಲ್ವಾ? ಅದಕ್ಕೆ ನಾನು ಪ್ಲೇ ಅನ್ನೋದು ಇಟ್ಕೊಂಡ್ರೆ ಪ್ಲೇಸ್, ಪ್ಲೇಡ್, V3ನೂ ಪ್ಲೇಡ್, ಪ್ಲೇಯಿಂಗ್. ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ದಿನನಿತ್ಯ ಏನು ಕೆಲಸ ಮಾಡ್ತೀವಿ. ಟು ಬಿ ಇನ್ನೂ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಐ ಟೇಕ್ ಬಾತ್ ಎವ್ರಿ ಡೇ. ಓಕೆನಾ? ಇದು ಅರ್ಥ ಆಯ್ತಲ್ವಾ ನಿಮಗೆ? ಐ ಟೇಕ್ ಬಾತ್ ಎವ್ರಿ ಡೇ. ಇಷ್ಟು ಸಿಂಪಲ್ಲಾಗಿ ಯಾರೂ ನಿಮ್ಗೆ ಹೇಳ್ಕೊಡಲ್ಲ. ದಿನನಿತ್ಯ ಮಾಡೋ ಕೆಲಸನ ಇಟ್ ಇಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಬ್ರಷ್ ಮೈ ಟೀ, ಐ ಡ್ರಿಂಕ್ ಕಾಫಿ, ಐ ಗೋ ಟು ಮಾರ್ಕೆಟ್ ಟು ಬೈ ಫಿಶ್ ಎವ್ರಿ ಡೇ. ಓಕೆನಾ? ಇವಾಗ V1 V2 V3 V4 ಅರ್ಥ ಆಯಿತು. ಪ್ರತಿ ಸಲನೂ ಈ ರೂಲ್ಸ್ ಫಾಲೋ ಆಗಲ್ಲ ಅನ್ನೋದು ನಾನು ಹೇಳ್ತೀನಿ. ಯಾಕಂದರೆ ಇಲ್ಲೇ ತೋರಿಸಿದ್ದೀನಿ ಫಾಲೋ ಆಗಲ್ಲ ಅಂತ.
ರೆಗ್ಯುಲರ್ ಆಗಿ ನಾವು ಮಾಡೋ ಕೆಲಸ. ಇಲ್ಲಿ ಸಬ್ಜೆಕ್ಟ್ ತೊಗೊಂಡಾಗ ಐ, ಹಿ, ಯು, ದೇ, ಎನಿ ಪ್ಲೂರಲ್ ಇದು V1 ಆಗುತ್ತೆ. ಓಕೆ, ಹಿ, ಶಿ, ಇಟ್, ಎನಿ ಥರ್ಡ್ ಪರ್ಸನ್ನು ಅವಾಗ ಬಂದಾಗ ನೀವು ಎಸ್ ಇ ಎಸ್ ಹಾಕ್ಬೇಕಾಗತ್ತೆ. ಅರ್ಥ ಆಯ್ತಾ? ಅಂದರೆ ಪ್ರತಿದಿನ ಮಾಡೋ ಕೆಲಸನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಫ್ಯಾಕ್ಟ್ಸ್ ಆ್ಯಂಡ್ ಟ್ರೂತ್ಸ್. ಓಕೆ, ನಾನು ನಿಮ್ಗೆ ಹೇಳಿದ್ದೀನಿ. ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್. ಅಂದರೆ ಪ್ರತಿನಿತ್ಯ ಮಾಡೋ ಕೆಲಸ, ಎನಿ ಪ್ಲೂರಲ್ ಆ್ಯಂಡ್ ಎನಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಾವು ವರ್ಬ್ 1 ಹಾಕ್ಕೊಳ್ತೀವಿ. ಸಬ್ಜೆಕ್ಟ್ ನಿಮ್ಗೆ ಹೇಳಿದ್ದೀನಿ, ಐ, ಹಿ, ಯು, ದೇ ಅಂತ. ಐ ಗೋ ಟು ದ ಮಾರ್ಕೆಟ್, ಐ ಬ್ರಷ್ ಎವ್ರಿ ಡೇ, ಐ ಬ್ರಷ್ ಮೈ ಟೀತ್, ಐ ಡ್ರಿಂಕ್ ಕಾಫಿ, ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಸೊ ನೋಡಿ, ನಿಮ್ಗೆ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಫ್ರೆಂಡ್ಸ್, ನಾವು ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಿ. ಓಕೆನಾ? ಏನಾದ್ರು ಡೌಟ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಇನ್ನೂ ಈಸಿಯಾಗಿ ಬೇಕಾದ್ರೂ ಹೇಳ್ಕೊಡ್ತೀನಿ. ಓಕೆನಾ? ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಕಷ್ಟಪಟ್ಕೊಂಡು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸಿಂಪಲೆಸ್ಟ್ ವೇ ವಿಚ್ ಕೀಪ್ಸ್ ಇನ್ ಯೋರ್ ಮೈಂಡ್ ಫಾರ್ ಲಾಂಗ್ ಟೈಮ್. ಆಯಿತಾ? ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ತಗೊಂಡಾಗ ಪ್ರೆಸೆಂಟಲ್ಲಿ ಅಟ್ ಪ್ರೆಸೆಂಟ್ ವಾಟ್ ಇಸ್ ಹ್ಯಾಪನಿಂಗ್. ಈಗ ಅಂದರೆ ನಾನು ನಿಮ್ಗೇನು ಹೇಳಿದೆ ಅಲ್ಲಿ, ಬ್ರಷಿಂಗ್ ಟೀತ್ ಬಗ್ಗೆ ಹೇಳಿದ್ನಲ್ಲ, ಇವಾಗ ನಡೀತಿದೆಯಲ್ಲ ಪ್ರೆಸೆಂಟು. ಐ ಆಮ್ ಬ್ರಷಿಂಗ್ ಟೀತ್, ಐ ಆಮ್ ಟೇಕಿಂಗ್ ಬಾತ್, ಐ ಆಮ್ ಡ್ರಿಂಕಿಂಗ್ ಕಾಫಿ ನಾವು. ಸೇಮ್ ಎಕ್ಸಾಂಪಲ್ಸ್ನು ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ತೊಗೊಂಡಿದ್ದ ಎಕ್ಸಾಂಪಲ್ನ ನಾನು ಇಲ್ಲಿ ಹಾಕಿದ್ದೀನಿ. ಅರ್ಥ ಆಯ್ತಾ? ಸೇಮ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಈಗ ನಾನು ಮಾಡ್ತಿರೋದು ನೈಜವಾದ ಘಟನೆ, ಈಗ ನಡೀತಿದೆ ನನ್ನ ಕಣ್ಮುಂದೆ ಅಂತೀವಲ್ಲ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ನೋಡಿ, V4 ಇದೆ. ನಾನು ನಿಮ್ಮ V4 ಏನು ಹೇಳಿದೆ, ING ಹಾಕಿದ್ರೆ V4 ಅಂತ ಹೇಳಿದೆ. ಸೊ ಪ್ಲೇ, ಇಲ್ಲಿ ನೋಡಿ, ಇದು ಪ್ಲೇ, V1 ಪ್ಲೇ. ಪ್ಲೇಗೆ ING ಹಾಕಿದ್ರೆ ಪ್ಲೇಯಿಂಗ್. ಈ V4ನೇ ಇಲ್ಲಿ ಬಳಕೆ ಮಾಡ್ತಿದ್ದೀವಿ. ಅಂದರೆ ಈಗ ನಡೀತಿರೋದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಸಬ್ಜೆಕ್ಟ್ ಪ್ಲಸ್ ಐ ಎಮ್ ಇಸ್ ಆರ್ ಪ್ಲಸ್ V4. ಓಕೆನಾ? ಪ್ಲಸ್ ಆಬ್ಜೆಕ್ಟ್. ಅಂದರೆ ಐ ಆಮ್ ಇರೋ ಜಾಗದಲ್ಲಿ ನೀವು ಹಿ, ಶಿ, ಇಟ್, ಐ ಇರೋ ಜಾಗದಲ್ಲಿ ಆಮ್ ಹಾಕ್ಕೊಳ್ಬೋದು. ಓಕೆನಾ? ಇಸ್, ಹಿ, ಶಿ, ಇಟ್, ಎನಿ ಸಿಂಗ್ಯುಲರ್ಗೆ ಇಸ್ ಹಾಕ್ಕೊಳ್ಬೋದು. ಮತ್ತೆ ರಿಪೀಟ್ ಮಾಡ್ತೀನಿ, ಐ ಇರೋದಕ್ಕೆ ಆಮ್ ಹಾಕ್ಕೊಳ್ಬೋದು. ಹಿ, ಶಿ, ಇಟ್, ಎನಿ ಸಿಂಗ್ಯುಲರ್ ಇದ್ದರೆ ಇಸ್ ಹಾಕ್ಕೊಳ್ಬೋದು. ಮತ್ತು ಎನಿ ಪ್ಲೂರಲ್ ವಿ, ಯು ಇದ್ದರೆ ಆರ್ ಹಾಕ್ಕೊಳ್ಬೋದು. ಓಕೆ, ಐ ಆಮ್ ನೋಡಿ, ನಾ ಹೇಳಿದೆ, ಐ ಆಮ್ ಬ್ರಷಿಂಗ್ ಟೀತ್, ಐ ಆಮ್ ಟೇಕಿಂಗ್ ಬಾತ್, ಐ ಆಮ್ ಡ್ರಿಂಕಿಂಗ್ ಕಾಫಿ. ವೆರಿ ಸಿಂಪಲ್ ಆಗಿದೆ. ಸೊ ನಾನಿವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇವತ್ತಿನ ವೀಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೆರಡು ಕವರ್ ಮಾಡ್ತಿದ್ದೀನಿ ಟೆನ್ಸಸ್ನ. ಓಕೆನಾ? ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೇಮಾ ಹೋಗಲ್ಲ. ಎಲ್ಲರಿಗೂ ನಮಸ್ತೆ. ಟೆನ್ಷನ್ ಇಲ್ಲದೆ ಟೆನ್ಸ್ನ ಕಲ್ತಿರಾ? ಅದು ನಾನು ಸ್ಲೋವಾಗಿ ಹೋಗ್ತಾ ಇದ್ದೀನಿ, ಬಿಟ್ ಬೈ ಬಿಟ್ ಹೋಗ್ತಾ ಇದ್ದೀನಿ. ಅರ್ಜೆಂಟ್ ಮಾಡ್ಕೊಂಡು ಹೋಗೋ ಅನ್ಸತಿ ನನಗೂ ಇಲ್ಲ, ನಿಮಗೂ ಇಲ್ಲ ಅಲ್ವಾ? ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಅದಕ್ಕೆ ನಾವು ಸ್ಲೋ ಆಗೇ ಹೋಗೋಣ. ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ವಿತಿನ್ ವಿಡಿಯೋ ಇಲ್ಲೇ ಮುಗ್ತಾ ಇದ್ದೀನಿ. ಸೊ ಟೆನ್ಸಸ್ಸು ಇನ್ನೊಂದು ಒಂದಿನ ಅಥವಾ 2 ದಿನದಲ್ಲಿ ಕಂಟಿನ್ಯೂಸ್ ಆಗಿ ಮಾಡೋಣ. ಆದಷ್ಟು ಸ್ವಲ್ಪ ಬಿಟ್ ಬೈ ಬಿಟ್ ಹೋಗೋಣ ಅಂತ ಹೇಳ್ತಾ ವಿತಿನ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಹೋಗಲ್ಲ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್.